ಎಲ್ಲರಿಗೂ ನಮಸ್ಕಾರ. ನಾನು ಮಂಜುಶ್ರೀ. ಇವತ್ತು ನಾನು ಹಲಸಿನ ಹಣ್ಣಿನಿಂದ ಒಂದು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಸ್ವೀಟ್ ಅಂತಲೇ ಹೇಳ್ಬೋದು. ಸಾಮಾನ್ಯವಾಗಿ ಮಲೆನಾಡಿನ ಕಡೆಗಳಲ್ಲಿ ಬಾಳೆಹಣ್ಣಿನಿಂದ ಒತ್ತು ಶಾವಿಗೆಯನ್ನು ಮಾಡ್ತಾರೆ. ಸಿಹಿ ಶಾವಿಗೆ ಅದು. ಅದನ್ನು ಮಾಡ್ತಾರೆ. ನಾನು ಬಾಳೆಹಣ್ಣಿನ ಬದಲಾಗಿ ಹಲಸಿನ ಹಣ್ಣನ್ನು ಉಪಯೋಗಿಸಿ ಒತ್ತು ಶಾವಿಗೆಯನ್ನು ಮಾಡ್ತಾ ಇದ್ದೀನಿ. ಅದು ಕೂಡ ಸ್ವೀಟ್ ಶಾವಿಗೆ. ತುಂಬ ಚೆನ್ನಾಗಿರುತ್ತೆ, ಪರಿಮಳದಿಂದ ಕೂಡಿರುತ್ತೆ. ಬಿಸಿ ಬಿಸಿಯಾದ ಶಾವಿಗೆಗೆ ಮೇಲಿನಿಂದ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಸೂಪರಾಗಿರುತ್ತೆ. ಹೇಗೆ ಮಾಡೋದು ಬನ್ನಿ ನೋಡೋಣ. ನಾನಿಲ್ಲಿ ಫುಲ್ ಹಣ್ಣಾಗಿರುವಂತಹ ಹಲಸಿನ ಹಣ್ಣನ್ನು ತಗೊಂಡಿದ್ದೀನಿ. ಅದರ ಸಿಪ್ಪೆಲ್ಲ ತೆಗೆದು ಸೊಳೆಯನ್ನು ಬೇರೆ ಮಾಡ್ಕೊಳ್ತಾ ಇದ್ದೀನಿ. ಒಳಗಿರುವ ಬೀಜವನ್ನು ಕೂಡ ತೆಗೆದು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಹಾಗೆ ಅಕ್ಕಿಯನ್ನು ಒಂದು 2 ರಿಂದ 3 ಗಂಟೆಗಳ ಕಾಲ ನೀರಲ್ಲಿ ನೆನೆ ಹಾಕಿ ನೀರನ್ನೆಲ್ಲ ಬಸಿದು ಮಿಕ್ಸರ್ ಜಾರ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕು. ಅದರ ಜೊತೆಗೆ ಬಿಡಿಸಿಟ್ಟಂತಹ ಹಲಸಿನ ತೊಳೆಗಳನ್ನು ಹಾಕಬೇಕು. ಹಾಗೆ ಬೆಲ್ಲ, ಏಲಕ್ಕಿಯನ್ನು ಹಾಕಿ ಚೆನ್ನಾಗಿ ರುಬ್ಬಿ ಪೇಸ್ಟನ್ನು ರೆಡಿ ಮಾಡ್ಕೋಬೇಕು. ತುಂಬ ನೀರಾಗಿರಬಾರ್ದು, ತುಂಬ ಗಟ್ಟಿಯೂ ಇರಬಾರ್ದು. ಆ ಹಂತಕ್ಕೆ ನಾವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಸಿಹಿ ಆದ್ರೂ ಉಪ್ಪು ಬೇಕೇ ಬೇಕು, ಇಲ್ಲದೆ ಹೋದರೆ ಅಷ್ಟು ಚೆನ್ನಾಗಿರೋದಿಲ್ಲ. ನಂತರ ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಇಟ್ಟು 30 ನಿಮಿಷಗಳ ಕಾಲ ನೀವು ಅದನ್ನು ಬೇಯಿಸಬೇಕು. ಬೆಂದ ಮೇಲೆ ನೋಡಿ, ನೀವು ಸ್ಪೂನನ್ನು ಹಾಕಿದ್ರೆ ಅದು ಕ್ಲೀನಾಗಿ ಹೊರಗಡೆ ಬರಬೇಕು. ಅಷ್ಟಾದರೆ ಹಿಟ್ಟು ಬೆಂದಿದೆ ಅಂತ ಅರ್ಥ. ಇದನ್ನು ಒತ್ತು ಶಾವಿಗೆ ಒರಳಿಗೆ ಹಾಕಿ ಒತ್ತಿದ್ರೆ ರುಚಿಯಾದಂತಹ ಬಿಸಿ ಬಿಸಿಯಾದಂತಹ ಹಲಸಿನ ಹಣ್ಣಿನ ಒತ್ತು ಶಾವಿಗೆ ರೆಡಿ ಆಗುತ್ತೆ. ಇದನ್ನು ನೀವು ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಆಯಿತು. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಕಮೆಂಟ್ ಮಾಡಿ. ಹಾಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ. ನೀವು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.